ಹಾಯ್ ಹೆಲೋ ಎವ್ರಿವಾನ್. ನನ್ನ ಮಗಳು ಸ್ಕೂಲ್ ಮುಗಿಸ್ಕೊಂಡು ಶಾಪ್ ಹತ್ರ ಬಂದಿದ್ದು. ಅವಳನ್ನ ಕರ್ಕೊಂಡು ನಾನು ಮನೆ ಹತ್ರ ಹೊರಟಿದ್ದೆ. ಸ್ವಲ್ಪ ಮಕ್ಕಳಿಗೆ ರೆಸ್ಟ್ ಕೊಡಬೇಕಲ್ವ, ಸೊ ಅದರಿಂದ ಮನೆ ಕರ್ಕೊಂಡು ಹೊರಟಿದ್ದೆ. ಅವಳು ನೋಡಿ ನಮ್ಮ ಮನೆ ಇರೋ 3rd ಫ್ಲೋರ್ ಇರೋದ್ರಿಂದ ಅವಳು ಮೆಟ್ಲತ್ತಲ್ಲ ಅಮ್ಮ ಅಂತೇಳಿ ಹಠ ಮಾಡ್ತಿದ್ಲು. ಮಲ್ಕೊಳ್ಳೋಕ್ಕೂ ಹಠ ಮಾಡ್ತಾರೆ. ಈಗ ಮಲಗಿದ್ದು ಎದ್ದಾದ್ಮೇಲೆ ಬಾಪ ಹೋಗೋಣ ಶಾಪ್ ಹತ್ರ ಅಂದರೆ ಬರೋದಿಲ್ಲ ಅಂತ ಹೇಳ್ತಾಳೆ. ವಿಡಿಯೋನೂ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ನನಗೆ. ಹಾಗೆ ಅವಳೇನೋ ಮಾಡಲಿ ಅಂತೇಳಿ ನಾನು ಸ್ವಲ್ಪ ಹಾಲು ಕಾಯ್ಸೋಣ ಅಂತೇಳಿ ಹೊರಟೆ. ಸೊ ನನ್ನ ಮಗಳಿಗೆ ಹೋಮ್ವರ್ಕ್ ಮಾಡಿಸೋದಿತ್ತು, ಅವಳಿಗೆ ಹೋಮ್ವರ್ಕ್ ಮಾಡಿಸೋಣ ಅಂತ ಕೂತ್ಕೊಂಡ್ರೆ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸೋದು ಅಂತಂದರೆ ತುಂಬ ರಿಸ್ಕಿ. ಬಟ್ ನಾವು ಪೇಷನ್ಸಿಂದ ಇರಬೇಕು, ಪೇರೆಂಟ್ಸ್ ಆದವರು. ಆವಾಗ ಮಾತ್ರ ಅವರು ಕೂಡ ಕಲಿಯೋಕ್ಕೆ ಸಾಧ್ಯ. ನೋಡಿ ನನ್ನ ಮಗಳು ಇಂಡಿವಿಜುವಲಾಗೆಲ್ಲ ಅವಳೇ ಬರೀತಾಳೆ. ಇವಾಗ ನನ್ನ ಮಗಳು ಸೊ ಹಾಗಾಗಿ ಅವಳೇ ಎಲ್ಲ ಬರೀತಾ ಇದ್ಲು. ಅಮ್ಮ ಇದಮ್ಮ ಹಿಂಗೆ ಬರಿಬೇಕಾ ಹಾಗೆ ಬರಿಬೇಕಾ ಅಂತೇಳಿ ಮಕ್ಕಳು ಮಾತಾಡೋದೇ ಒಂದು ಚೆಂದ. ಅವು ಕೂಡ ಅಷ್ಟೇ ಚೆನ್ನಾಗಿ ಬರೀತಾರೆ. ನಾವು ಅವ್ರ ಜೊತೆ ಅವ್ರ ಸಮಾನೆ ಕೂತ್ಕೊಂಡ್ರೆ ಬರೀತಾರೆ, ಇಲ್ಲ ಅಂದರೆ ಬರೆಯೋದಿಲ್ಲ. ಸೊ ಎಲ್ಲರೂ ಕೂಡ ಮಕ್ಕಳಿಗೆ ಜಾಸ್ತಿ ಪ್ರೆಷರ್ ಕೊಡಬೇಡಿ. ಬಟ್ ನೀವು ಆರಾಮಾಗಿ ಕೂತ್ಕೊಂಡು ಹೇಳಿಕೊಡಿ, ಅವು ಕೂಡ ಕಲ್ತ್ಕೊತಾವೆ. ಸೊ ನಾನು ಏನಪ್ಪ ಒಂದು ಶಾಪು ಅಂತ ಹೇಳ್ತಿದ್ದೀನಿ ಅಂತಂದರೆ, ನಮ್ಮದೊಂದು ಚಿಕ್ಕದಾಗೆ ಒಂದು ಪುಟ್ಟ ಶಾಪು ಅಂದರೆ ಕ್ಲಾತ್ ಶಾಪ್, ಲೇಡೀಸ್ ವೇರ್ನ ಬಟ್ಟೆ ಅಂಗಡಿ ಇದೆ ನಮ್ಮದು. ಇದೇ ನಮ್ಮ ಶಾಪ್ದು ವಿಡಿಯೋ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡ್ತಾಯಿದ್ರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ನಮ್ಮ ಶಾಪ್ ಬಗ್ಗೆ ಎಲ್ಲ ನಿಮಗೂ ಕೂಡ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಸೊ ಆಲ್ರೆಡಿ ನಾನು ವೀಡಿಯೋಸ್ಗಳನ್ನೆಲ್ಲ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಜಾಸ್ತಿ ಏನೂ ಪ್ರಮೋಟ್ ಮಾಡಿರಲಿಲ್ಲ ನಾನು. ಟೈಮ್ ಕೂಡ ಆಗಿತ್ತು ಅಂಥೇಳಿ ನಾನು ಕೂಡ ಶಾಪ್ ಕ್ಲೋಸ್ ಮಾಡಿ ಏನಾರು ತಿನ್ನೋಣ ಅಂತೇಳಿ ಹೊರಗಡೆ ಹೊರಟಿದ್ವಿ. ಸೊ ಹಾಗಾಗಿ ಎಲ್ಲ ಮುಗ್ದಾದ್ಮೇಲೆ ಸೀದಾ ಮನೆ ಕಡೆ ಹೊರಡೋಣ ಅಂತೇಳಿ ಹೊರಟ್ವಿ. ಸೊ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು, ಬಾಯ್.